ಚೆಕ್ 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 ಲೈಟ್ಸ್. ಹೋಗ್ತೀನಿ. ಮೊದಲು ನಾನೊಂದು ಕತೆ ಹೇಳ್ತೀನಿ, ಆ ಕತೆನ ಕೇಳ್ಕೊಂಬನ್ನಿ. ಆ್ಯಸ್ ಯೂಶ್ವಲ್ ನಾನೊಬ್ಬ ಪ್ರೋಗ್ರಾಮರ್ ಆಗಿರ್ತೀನಿ ಒಂದು ಸ್ಪೆಸಿಫಿಕ್ ಯಾವುದೋ ಒಂದು ಕಂಪನಿಯಲ್ಲಿ. ಅಂದರೆ ನನ್ನ ಕೆಲಸ ಬಂದ್ಬಿಟ್ಟು ಒಂದು ಪಾರ್ಟಿಗೆ ಪ್ರೋಗ್ರಾಮ್ ಮಾಡಿ ಕೊಡೋದು. ಅವತ್ತೊಂದು ದಿನ ತುಂಬ ಲೇಟ್ ಆಗುತ್ತೆ. ನನ್ನ ಪ್ರೋಗ್ರಾಮ್ನ, ನನ್ನ ಪ್ರಾಜೆಕ್ಟ್ನ ನಾನು ಮುಗಿಸಿರೋದಿಲ್ಲ. ಆ ಟೈಮಿಗೆ ನನ್ನ ಮ್ಯಾನೇಜರ್ ನನ್ನ ಕಾಲ್ ಬರುತ್ತೆ. ಮ್ಯಾನೇಜರ್ ಕಾಲ್ ಬಂದಾಗ ನಾನು ಎದ್ದೇಳ್ತೀನಿ. ಎದ್ಬಿಟ್ಟು ಫ್ರಸ್ಟ್ರೇಟೆಡ್ ಆಗ್ತೀನಿ, ಬಿಕಾಸ್ ನನ್ನ ಪ್ರಾಜೆಕ್ಟ್ ಇನ್ನೂ ಮುಗಿದಿಲ್ಲ ಅಂತ. ಸೊ ಆ ಪ್ರಾಜೆಕ್ಟನ್ನು ನಾನು ಹೇಗಾದರೂ ಮಾಡಿ ಮುಗಿಸ್ಬೇಕು ಅನ್ನೋದೊಂದೇ ನನ್ನ ಗುರಿ. ಆ ದಿನ ನಾನೇನು ಮಾಡ್ತೀನಿ, ಆ ನನ್ನ ಡಿಸೈನ್ ಆಗಿರೋವಂಥ ಮಾಡಲನ್ನು ತೊಗೊಂಡೋಗಿ AI ಪೇಸ್ಟ್ ಮಾಡ್ತೀನಿ. ಆ AI ಪೇಸ್ಟ್ ಮಾಡಿದಾಗ ಆ ಡಿಸೈನನ್ನು ಡಿಕೋಡ್ ಮಾಡಿ ಅದಕ್ಕೆ ಒಂದು ಪ್ರೋಗ್ರಾಮನ್ನು ಜನ್ರೇಟ್ ಮಾಡಿ ಅದಕ್ಕೆ ಕಳಿಸುತ್ತೆ ನನಗೆ. ಆ ಒಂದು ಪ್ರೋಗ್ರಾಮನ್ನು ನಾನು ನನ್ನ ಮ್ಯಾನೇಜರಿಗೆ ಮೇಲ್ ಮಾಡಿ ಆವತ್ತಿನ ಒಂದು ದಿನದ ನನ್ನ ಪ್ರಾಜೆಕ್ಟ್ನ AI ಮೂಲಕ ಮುಗಿಸ್ಕೊಂಡು ಫುಲ್ ಹ್ಯಾಪಿಯಾಗಿರ್ತೀನಿ. ಬಿಕಾಸ್ ಒಂದು ಪ್ರಾಬ್ಲಮ್ ಇಲ್ದಂಗೆ ಆ ಒಂದು ದಿನನ ನಾನು ದೂಡಾಯಿತು ಅಂತ. ಸೊ ಇವಾಗ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ, ನಾನು ಆ ಪ್ರಾಜೆಕ್ಟ್ನ ಮುಗಿಸ್ದೆ ಅಂತ. ಬಟ್ ನನಗೆ ಯಾವಾಗ ರಿಯಲೈಸ್ ಆಗುತ್ತೆ ನಾನು ಆ ಪ್ರಾಜೆಕ್ಟ್ನ ಮುಗಿಸಿದ್ದೀನಿ ಏನೋ ನಿಜ, ಆದರೆ ವಾಟ್ ಇಫ್ ನನ್ನ ಕೆಲಸನ AI ತೊಗೊಂಡ್ರೆ? ವಾಟ್ ಇಫ್ ನನ್ನ ಫ್ಯೂಚರ್ AI ಕೈ ಕೆಳಗಿದೆಯಾ? ಗೊತ್ತಿಲ್ಲ. ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ, ಚೆನ್ನಾಗಿರಬೇಕು ಅಂತ ಹೇಳ್ತಾ ಮರಳಿ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸರಿ ಗುರುಗಳೇ, ಶುರು ಮಾಡೋಣ. ಹಾಗಿದ್ರೆ ನನ್ನ ಮಾತೃಭಾಷೆ ಕನ್ನಡ ಕ್ಷಮೆ ಇರಲಿ. ಜೀವನ ನಡೆಸೋಕೆ ನಮಗೆ ಬೇಕಾಗಿರೋದು ಮನಿ, ಬ್ಯಾಚುಲರ್ ಮನಿ. ಸೊ ಗೆಟ್ ಬ್ಯಾಕ್ ಟು ದ ಸ್ಟೋರಿ. ಈಗಾಗಲೇ ನೀವು ನೋಡ್ತಾನೆ ಇರ್ತೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆನೂ ಒಂದೇ ಸುದ್ದಿ. AI ಜನ್ರೇಟ್ ಮಾಡಿರುವಂಥ ವಿಡಿಯೋಗಳು, ಸಮ್ ಇನ್ರಿಲಿವೆಂಟ್ ಕಂಟೆಂಟ್ಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ತಾ ಇವೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ? ಅವರು ನಾವಲ್ಲ, ನಾನವನಲ್ಲ ಇಷ್ಟೇ ಅವ್ರು ಹೇಳ್ತಾ ಇರೋದು. ಈ ಒಂದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, ಸಮ್ ಪೀಪಲ್ಸಿಗೆ, ಸಮ್ ಕಂಟೆಂಟ್ ಕ್ರಿಯೇಟರ್ಸಿಗೆ ಎಲ್ಲರಿಗೂ ಥ್ರೆಟ್ ಮಾಡಿರೋದಂತೂ ನಿಜ. AI ಜನ್ರೇಟ್ ಮಾಡ್ತಾ ಇದೆಯಾ ಇದನ್ನೆಲ್ಲ? ಇಲ್ಲ. ಇದನ್ನೆಲ್ಲ ಜನ್ರೇಟ್ ಮಾಡ್ತಾ ಇರೋದು ಯಾರು? ನಾನು ನಿಮಗೆ ಮುಂಚೆ ನಾನು ಕತೆ ಹೇಳಿದ್ದೆ. ಆ ಕಥೆಯಲ್ಲಿ ನಾನೊಬ್ಬ ಪ್ರೋಗ್ರಾಮರ್ ಆಗಿರ್ತೀನಿ ಅಂತ. ಪ್ರೋಗ್ರಾಮರ್ ಆಗಿ ನಾನು ನನ್ನ ಒಂದು ಪ್ರಾಜೆಕ್ಟನ್ನು ಹೇಗೆ ಮುಗಿಸ್ಕೊಂಡೆ, ಮತ್ತೊಬ್ಬ ಯಾರೋ ಒಬ್ಬ ವ್ಯಕ್ತಿನೇ ಇದನ್ನು ಮಾಡ್ತಾ ಇರೋದು. ಸೊ ಇಲ್ಲಿ ಪ್ರಾಬ್ಲಮ್ ಇರೋದು AI ಅಲ್ಲ, ಪ್ರಾಬ್ಲಮ್ ಇರೋದು ನಮ್ಮಲ್ಲಿ. ನಮಗಿಂತ ಅಂದರೆ ಮನುಷ್ಯನಿಗಿಂತ ಅತಿ ವೇಗವಾಗಿ ಕೆಲಸ ಮುಗಿಸುತ್ತೆ, ಅತಿ ಅಕ್ಯುರೇಟಾಗಿ ಕೆಲಸ ಮುಗಿಸುತ್ತೆ. ಇವನ್ ಮನುಷ್ಯ ಕೂಡ ತಪ್ಪನ್ನು ಮಾಡ್ಬೋದು, ಆದರೆ ಕಂಪ್ಯೂಟರ್ ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ. ಸೊ ಇವಾಗ ನಾನು ಹೇಳ್ತಿರೋ ಪ್ರಕಾರ ಹೋದರೆ AI ಯೂಸ್ ಮಾಡೋದೇ ತಪ್ಪ, ನಮ್ಮ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೋದೇ ತಪ್ಪ. ಇವನ್ ನನ್ನ ತಮ್ನಿಲ್ ಕೂಡ ನಾನು AI ಮುಖಾಂತರನೇ ನಾನು ಜನ್ರೇಟ್ ಮಾಡೋದು. ಇದನ್ನು ಏನಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ? ಒಂದೊಳ್ಳೆ ರೀತಿಯಲ್ಲಿ ನನ್ನ ಒಂದು ಗ್ರೋತನ್ನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ ಮಾಡ್ಕೊಳ್ಳೋದಕ್ಕೆ ನಾನು AI ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಥಿಂಕ್ ಮಾಡಿದ್ದೀರಾ, AI ಕೆಟ್ಟದಕ್ಕೆ ಯೂಸ್ ಆಗುತ್ತೆ. ಒಂದಿಷ್ಟು ವರ್ಷಗಳ ಹಿಂದೆ ಅಲನ್ ಮಸ್ಕ್ ಅವರು ಹೇಳ್ತಾರೆ, AI ಈಸ್ ಫಾರ್ ಮೋರ್ ಡೇಂಜರಸ್ ಅಂತ. ಅದನ್ನು ಯೂಸ್ ಮಾಡುವಂಥ ವ್ಯಕ್ತಿಗಳು, ಅದನ್ನು ಯೂಸ್ ಮಾಡ್ಕೊಳ್ತಾ ಇರುವಂಥ ಮನುಷ್ಯರು ಹೇಗಿರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಸಮ್ ಇಯರ್ ಬ್ಯಾಕ್ ಯಾವಾಗ 2G ಬಂತು, ಯಾವಾಗ 3G ಬಂತು, ಇಂಟರ್ನೆಟ್ ಅನ್ನೋದು ಬಂದಿರುತ್ತೆ. ಆ ಇಂಟರ್ನೆಟ್ನ ಯೂಸ್ ಮಾಡಿಕೊಂಡು ಎಲ್ಲರೂ ಹೇಗೆ ಅಪ್ಡೇಟ್ ಆಗ್ತಾ ಬಂದರು, ಅಲ್ಲಿಂದ ಇಂಟರ್ನೆಟ್ಟಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೂ ಹೇಗೆ ಬಂದರು ಥಿಂಕ್ ಮಾಡಿ. ನಮ್ಮ ಅಪ್ಪಂದರು, ನಮ್ಮ ಅಜ್ಜಂದರು ಅಂತಲೇ ತಿಳ್ಕೊಳ್ಳಿ. ಇವಾಗ ಅವರಿಗೆ ಎಷ್ಟು ಗೊತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ? ಅಂದರೆ ಈ ಒಂದು ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತು? ನಮಗೆ ಗೊತ್ತಿರುತ್ತೆ. ನಮ್ಮ ವಯಸ್ಸೆಷ್ಟು? 16 ಇಯರ್ಸ್, 18 ಇಯರ್ಸ್, 20 ಇಯರ್ಸ್, 30 ಇಯರ್ಸ್. ನಮಗೆ ಗೊತ್ತಾಗಿರೋವಂಥ ಟೆಕ್ನಾಲಜಿ ಆಗಿರ್ಬೋದು, ನಮಗೆ ಗೊತ್ತಾಗಿರೋ ಇಂಟೆಲಿಜೆನ್ಸ್ ಆಗಿರ್ಬೋದು, ಅವ್ರಿಗೆ ಯಾಕೆ ಗೊತ್ತಿರಲ್ಲ? ಅವ್ರ ಏಜ್ ಎಷ್ಟು? 50, 60, 70. ಅವ್ರಿಗೆ ಗೊತ್ತಿಲ್ಲದೆ ಇರೋವಂಥದ್ದು. ಅವರಿಗೆ ಅವರಷ್ಟು ನಾವು ಲೈಫ್ ಸ್ಟೈಲಲ್ಲಿ ನಾವು ನಮ್ಮ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವ? ಇಲ್ಲ. ಆದ್ರೂ ಕೂಡ ಅವ್ರಿಗೆ ಗೊತ್ತಾಗದೇ ಇರೋವಂಥದ್ದು ನಮ್ಗೆ ಯಾಕೆ ಗೊತ್ತಾಗಿದೆ? ಜನ್ರೇಷನ್ ಮುಂದುವರಿತಾ ಹೋದಂಗೆ ಹಳೆ ಜನ್ರೇಷನನ್ನು ಕೆಳಗಡೆ ಮಾಡ್ತಾನೆ ಬರುತ್ತೆ. AI ಅರ್ಥ ಮಾಡ್ಕೊಳ್ಳೋದು ಬಿಟ್ಟು AI ಉಪಯೋಗಿಸ್ಕೊಳ್ಳೋದು ಕಲ್ತ್ಕೊಳ್ಳಿ. ನೀವು ಯಾವಾಗ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಳ್ಳೋದನ್ನು ಕಲಿತಿರೋ ಆವಾಗಿಂದ ನಿಮ್ಮ ಕೆಲಸ
ಫ್ಯೂಚರಿಸ್ಟಿಕ್ ಹಾಗೇ ಇರುತ್ತೆ. ನಿಮ್ಮ ಒಂದು ಎಮೋಷನ್ಸ್ನ ಅದಕ್ಕೆ ಶೇರ್ ಮಾಡೋದನ್ನು ಬಿಡಿ. ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೋಬೋಟ್ ಮೂವಿ ನೋಡಿರ್ತೀರ ಎಲ್ಲರೂ, ರಜನಿಕಾಂತ್ ಅವ್ರದ್ದು. ಆ ಒಂದು ಮೂವಿಲಿ ಒಂದು ಸಮ್ ಪೀರಿಯಡ್ ಆಫ್ ದಟ್ ಮೂವಿ, ಆ ಮೂವಿ ಒಳಗಡೆನೆ ತೋರಿಸಿದ್ದಾರೆ, ಒಂದು ಟ್ವಿಸ್ಟ್ ಅಂತಲೇ ಕರಿಬೋದು ಅದನ್ನು. ಈಗ ಸೈಂಟಿಸ್ಟು ಒಬ್ಬ ಮನುಷ್ಯ ರೋಬೋಟ್ನ ಕಂಡುಹಿಡಿತಾನೆ. ಆ ರೋಬೋಟ್ಗೆ ಎಲ್ಲದನ್ನು ಹೇಳ್ಕೊಡ್ತಾನೆ, ಯಾವ ಕೆಲಸ ಬರಲ್ಲ ಅಂತಿಲ್ಲ, ಎಲ್ಲ ಕೆಲಸನೂ ಕೂಡ ಹೇಳ್ಕೊಡ್ತಾನೆ. ಬಟ್ ಒಂದನ್ನು ಬಿಟ್ಟು ಆವಾಗಿಂದನೇ ರೋಬೋಟು ಮನುಷ್ಯನ ವೈರಿ ಆಗಿದ್ದು ಆ ಮೂವಿಲಿ. ಏನದು? ಎಮೋಷನ್ಸ್. ಒಬ್ಬ ಹ್ಯೂಮನ್ ಎಮೋಷನ್ಸ್ನ ಯಾವಾಗ ಅದಕ್ಕೆ ಇನ್ಪುಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೋ ಒಬ್ಬ ಸೈಂಟಿಸ್ಟು, ಆವಾಗಿಂದನೇ ಅದರ ವರ್ತನೆ ಚೇಂಜ್ ಆಗಿಬಿಡುತ್ತೆ. ಅವನ ಒಂದು ಕೆಲಸನ ಪರ್ಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಕೆಲಸನ ಮಾಡ್ಕೊಂಡಿರ್ತಾನೆ, ಎಮೋಷನ್ಸ್ನ ಕನ್ವೆ ಮಾಡಿರ್ತಾನೆ. ಬಟ್ ಅವನನ್ನೇ ಸಾಯಿಸುವಷ್ಟು ದೊಡ್ಡದಾಗಿ ಅದು ಬೆಳ್ಕೊಂಡಿರುತ್ತೆ. ಸೊ ನಿಮಗೆ ಇದರಲ್ಲಿ ಏನು ಅರ್ಥ ಆಯಿತು? ಎ ಐ ಯೂಸ್ ಮಾಡೋದು ತಪ್ಪಲ್ಲ, ಬಟ್ ಎ ಐನ ಎದಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಜಾಬನ್ನು ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಎ ಐ ಬಂದಿರೋದು. ನಿಮ್ಮ ಜಾಬನ್ನು, ನಿಮ್ಮ ಕೆಲಸಗಳನ್ನು ಅಥವಾ ನಿಮ್ಮ ಒಂದು ಪೋಸ್ಟನ್ನು ಕಿತ್ಕೊಳ್ಳೋದಕ್ಕಲ್ಲ. ಅದಕ್ಕೂ ಕೂಡ ಒಬ್ಬ ಇನ್ಪುಟ್ ಮಾಡಲೇಬೇಕು. ಅದು ನೀನಾಗಿರಬೇಕು. ನೀನು ಯಾವಾಗ ಆಗ್ತೀಯೋ ಆವಾಗ ನಿನಗೆ ಜಾಬ್ ಟೆನ್ಷನ್ ಇರೋಲ್ಲ, ಆವಾಗ ನಿನಗೆ ದುಡ್ಡಿನ ಟೆನ್ಷನ್ ಇರೋಲ್ಲ, ಏನೂ ಇರೋಲ್ಲ. ಅದು ಒಂದು ರೋಬೋಟ್, ಅದು ಒಂದು ಎಂಜಿನ್ ಆಗಿ ಬಿಟ್ಬಿಡಿ. ಅದು ನಮ್ಮ ಫ್ರೆಂಡ್ ಅಲ್ಲ, ಅದು ನಮ್ಮ ತಾಯಿ ಅಲ್ಲ, ಅದು ನಮ್ಮ ತಂದೆ ಅಲ್ಲ, ಅದು ನಮ್ಮ ಬಂಧು ಬಳಗ ಫ್ರೆಂಡ್ಸ್ ಯಾರೂ ಅಲ್ಲ. ಇಟ್ಸ್ ಜಸ್ಟ್ ಅ ರೋಬೋಟ್. ಅದನ್ನು ಉಪಯೋಗಿಸ್ಕೊಳ್ಳಿ, ಅದರ ಉಪಯೋಗದಲ್ಲಿ ನೀವಿರಬೇಡಿ ಅಷ್ಟೇ. ಸೊ ಇದು ಮಾತಾಡ್ಸಿದ್ದೀನಿ ಒಂದೊಳ್ಳೆ ವಿಷಯದಲ್ಲಿ. ಮತ್ತೆ ಮರಳಿ ಮತ್ತೆ ಮಾತಾಡಿಸ್ತೀನಿ ಮುಂದಿನ ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ ಒಂದು ಒಳ್ಳೆಯ ವಿಷಯವನ್ನು ಇಟ್ಕೊಂಡು. ಸೊ ಅಲ್ಲಿವರೆಗೂ